ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ 46 ದಿನಗಳ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಪಾಲು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟ ಹಿನ್ನೆಲೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಚುನಾವಣೆ ಘೋಷಣೆ ಮಾಡುವಂತೆ ಆಗ್ರಹ ಶಿಕ್ಷೆಯ ಪ್ರಮಾಣ ಪ್ರಕಟಿಸುವ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಪ್ರಕರಣದ ಮಾಫಿ ಸಾಕ್ಷಿ ಬಸವರಾಜ ಮುತ್ತಗಿ ಟೆಂಪಲ್ ರನ್ ನಗರದ ಕೆಸಿಡಿ ವೃತ್ತದ ಗಣೇಶ ದೇವಸ್ಥಾನಕ್ಕೆ ಮುತ್ತಗಿ ಭೇಟಿ ಸಿಆರ್ಪಿಎಫ್ ಭದ್ರತೆಯಲ್ಲಿ ಆಗಮಿಸಿ ಪೂಜೆ ವಚನಾನಂದ ಶ್ರೀ ವಿರುದ್ಧ ಮತ್ತೊಂದು ವಿಡಿಯೋ ಬಿಡುಗಡೆ ನನ್ನ ಮಕ್ಕಳನ್ನ ರೂಮ್ನಲ್ಲಿ ಕೂಡ ಹಾಕಿ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ರು ವಿಜಯಪುರ ಜಿಲ್ಲೆ ಮೂಲದ ಮಹಿಳೆ ಮಾತನಾಡಿದ ವಿಡಿಯೋ ರಿಲೀಸ್ ಮಾಡಿ ಕೆಚಡಿ ಕೊಟ್ರೇಶ್ ವಾದ ಹರಿಹರ ಪಂಚಮಸಾಲಿ ಪೀಠದ ವಿವಾದದಲ್ಲಿ ಸಹೋದರರ ಸಮರ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ವಿರುದ್ಧ ಎಚ್ಎಸ್ ನಾಗರಾಜ್ ಆಕ್ರೋಶ ಹತ್ತಿದ ಏಣಿ ಒದಿಯೋ ಪಟಾಲಮ್ಮಿದೆ ನಿಂದು ಅಂತ ವಾಗ್ದಾಳಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಂತಹ ಬೊಲೆರೋಗೆ ಟ್ಯಾಂಕರ್ ಡಿಕ್ಕಿ ರಾಯರ ದರ್ಶನಕ್ಕೆ ತೆರಳಿದ್ದಂತಹ ಕಾರು ಅಪಘಾತ 8 ಜನ ಸಾವು ಆಂಧ್ರದ ಕರ್ನೂಲ್ ಜಿಲ್ಲೆಯ ಚಿಲಕ ನಡೋಣ ಬಳಿ ಘಟನೆ ಭೈರವೈಕ್ಯ ಕಾರ್ಯಕ್ರಮಕ್ಕೆ ಆಹ್ವಾನವಿದ್ರೂ ಗೈರು ಮೋದಿ ಜೊತೆ ವೇದಿಕೆ ಹಂಚಿಕೊಳ್ಳೋಕೆ ಡಿಕೆಶಿ ಹಿಂದೇಟು ಅಚ್ಚರಿ ಮೂಡಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಇವತ್ತು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕರ್ನಾಟಕದಲ್ಲಿ ರೋಹಿತ್ ವೇಮುಲಾ ವಿಧೇಯಕ ಜಾರಿ ಕುರಿತು ಚರ್ಚೆ ಸಾಧ್ಯತೆ ವಿವಿಗಳಲ್ಲಿ ತಾರತಮ್ಯ ತಡೆಯುವ ವಿಧೇಯಕವಾದ ವೇಮುಲಾ ಮಸೂದೆ ರಾತ್ರೋರಾತ್ರಿ ಅಂಬೇಡ್ಕರ್ ಮತ್ತು ದೇಶಭಕ್ತರ ಫೋಟೋಗೆ ಸಗಣಿ ಎರಚಿ ಪುಂಡಾಟ ಕೊಪ್ಪಳ ಜಿಲ್ಲೆಯ ವೀರಾಪುರ ಗ್ರಾಮದಲ್ಲಿ ಕಿಡಿಗೇಡಿಗಳಿಂದ ದುಷ್ಕೃತ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕುಕನೂರು ಪೊಲೀಸರಿಂದ ಭೇಟಿ ಗದಗ್ನ ಬೆಟಗೇರಿ ನಡು ರಸ್ತೆಯಲ್ಲಿ ಬುಲ್ಸ್ ಫೈಟ್ ಗೂಳಿ ಗುದ್ದಾಟದಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಈ ಹಿಂದೆ ವೃದ್ಧರು ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಿದ್ದ ಗೂಳಿ ಮೊಟ್ಟೆ ತುಂಬಿದ್ದ ಮಿನಿ ಟೆಂಪೋ ಟ್ಯಾಂಕರ್ ನಡುವೆ ಅಪಘಾತ ಸೀಪಾಳ್ಯ ಸಿಗ್ನಲ್ ಬಳಿ ಟೆಂಪೋ ಪಲ್ಟಿ ಮಾರ್ಕೆಟ್ಗೆ ಸಾಗಿಸ್ತಾ ಇದ್ದಂತಹ ಸಾವಿರಾರು ಮೊಟ್ಟೆ ನಾಶ ಬೆಳಗಾವಿಯಲ್ಲಿ ರಕ್ಷಣೆ ಕೋರಿ ಎಸ್ಪಿ ಮೊರೆ ಹೋದ ಲವ್ ಬರ್ಡ್ಸ್ ಯುವಕ ಅನ್ಯ ಜಾತಿಯಂತ ಯುವತಿ ಕುಟುಂಬಸ್ಥರ ಅಡ್ಡಿ ಮನೆಯಿಂದ ತಪ್ಪಿಸಿಕೊಂಡು ಬಂದು ಠಾಣೆ ಮೆಟ್ಟಿಲೇರಿದ ಜೋಡಿ ಕೊಟ್ಟಿಗೆಹಾರ ಸಮೀಪದ ಉದಯಗಿರಿ ಹೋಮ್ ಸ್ಟೇ ಬಳಿ ಕಾಡಾನೆ ಪ್ರತ್ಯಕ್ಷ ಕಾಲಲ್ಲಿ ರಕ್ತ ಸುರಿತಾ ಇದ್ರು ಓಡಾಡ್ತಾ ಇರೋ ಒಂಟಿ ಸಲಗ ಕಾಡಾನೆಯನ್ನ ಸ್ಥಳಾಂತರಿಸುವಂತೆ ಸ್ಥಳೀಯರ ಆಗ್ರಹ ಇವತ್ತಿನಿಂದ ಸಂಸತ್ನ 3 ದಿನಗಳ ವಿಶೇಷ ಅಧಿವೇಶನ ಮಹಿಳಾ ಮೀಸಲು ಮೂಲಕ ಚರಿತ್ರೆ ಬರೆಯೋಕೆ ಸಂಸತ್ ಸಜ್ಜು ಮಧ್ಯಾಹ್ನ 3 ಗಂಟೆಗೆ ಲೋಕಸಭೆಯಲ್ಲಿ ಪ್ರಧಾನಿ ಮಾತನಾಡೋ ಸಾಧ್ಯತೆ ಲೋಕಸಭೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಮಂಡನೆ ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ ವಾಕ್ಸಮರ ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ ವಿಧೇಯಕ ಮಂಡಿಸಿದ ಅಮಿತ್ ಶಾ ಇವತ್ತು ಅಮೆರಿಕ ಇರಾನ್ ನಡುವೆ 2ನೇ ಸುತ್ತಿನ ಮಾತುಕತೆ ಇರಾನ್ಗೆ ಭೇಟಿ ನೀಡಿದ ನಿಯೋಗಕ್ಕೆ ಪಾಕ್ ಆಹ್ವಾನ ಕದನ ವಿರಾಮ ವಿಸ್ತರಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ ವೈಟ್ ಹೌಸ್ ರಷ್ಯಾ ಇರಾನ್ ಕಚ್ಚಾ ತೈಲ ಖರೀದಿಗೆ ನೀಡಿದ್ದ ವಿನಾಯಿತಿ ನವೀಕರಣ ಇಲ್ಲ ಭಾರತಕ್ಕೆ ರಷ್ಯಾ ಇರಾನ್ ಕಚ್ಚಾ ತೈಲ ಖರೀದಿಗೆ ನೀಡಿದ್ದ ಅವಕಾಶ ಅಂತ್ಯ ಕಚ್ಚಾ ತೈಲ ಖರೀದಿಸಿದ್ರೆ ಸೆಕೆಂಡರಿ ನಿರ್ಬಂಧ ವಿಧಿಸುವುದಾಗಿ ಎಚ್ಚರಿಸಿದ ಅಮೆರಿಕ
ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ನಾಳೆ ಐತಿಹಾಸಿಕ ಸಭೆ. ಟ್ರೂತ್ ಸೋಷಿಯಲ್ನಲ್ಲಿ ಅಮೆರಿಕ ಅಧ್ಯಕ್ಷ ಪೋಸ್ಟ್ 34 ವರ್ಷಗಳಲ್ಲಿ ಆಗದ್ದು ನಾಳೆ ಸಂಭವಿಸಲಿದೆ ಎಂದ ಟ್ರಂಪ್. ನಟ ಡಾಲಿ ಧನಂಜಯ್ಗೆ ಕಿಚ್ಚ ಆಕ್ಷನ್ ಕಟ್. ಅಳಿಯನ ಮ್ಯಾಂಗೋ ಪಚ್ಚ ಸಿನಿಮಾದಲ್ಲಿ ಡಾಲಿ ಆಕ್ಟಿಂಗ್, ಧನಂಜಯ್ ಸೀನ್ಗೆ ಕಿಚ್ಚನ ಡೈರೆಕ್ಷನ್. ಜೂನ್ 4ರಂದು ಟಾಕ್ಸಿಕ್ ಬಿಡುಗಡೆಯಾಗುವುದು ಕನ್ಫರ್ಮ್. ಚಿತ್ರ ರಿಲೀಸ್ ಅಂತೆ ಕಂತೆ ಬಗ್ಗೆ ಮೌನ ಮುರಿದ ಯಶ್. ಟಾಕ್ಸಿಕ್ ರಿಲೀಸ್ ಮುಂದೂಡಲ್ಲ ಎಂದ ರಾಕಿಂಗ್ ಸ್ಟಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.